ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 20 ಇಂದಿನ ಸಂಚಿಕೆಲೆ ಹಾದಿಗೆ ನಕ್ಷತ್ರ ರಮೇಶ್ ಅವರು ಅವರ ವೈಫ್ನ ತುಂಬ ಪ್ರೀತಿ ಮಾಡ್ತಾರೆ ಅನಿಸುತ್ತೆ. ನೀವು ಯಾಕೆ ನಿಮ್ಮ ವೈಫ್ನ ಇನ್ನೊಬ್ಬರಿಗೆ ಬಿಟ್ಟು ಕೊಡ್ತಿದ್ದೀರಾ ಯೋಚಿಸಿ ಎಂದು ಹೊರಗೋಗ್ತಾಳೆ. ಮುಂದೆ ಹಾದಿ ತುಟಿಲಿ ನಗು ಮೂಡಿ ಶಿವಳನ್ನು ನೋಡಿದ್ರೆ ನನಗೆ ತಲೆ ಕೆಟ್ಟು ಇವಳನ್ನೇ ನೀನೇ ನನ್ನ ಹೆಂಡತಿ ಡಾಕ್ಟ್ರೇ ಅಂತ ಹೇಳಬೇಕು ಅನಿಸುತ್ತೆ. ಅಷ್ಟು ಎಂಟಿ ಅಂತ ಪ್ರಾಣ ತಿಂತಾಳೆ. ಏನು ಡಾಕ್ಟರೋ ಎಂದು ಬೈದು ನಕ್ಕವನು ಏನೇ ಆದರೂ ಇವಳಿಂದ ನನ್ನಮ್ಮ ನನಗೆ ವಾಪಸ್ ಸಿಕ್ಕಿದ್ದಾರೆ, ಅದಕ್ಕೆ ಈ ಹುಡುಗಿಗೆ ಎಷ್ಟು ಋಣಿಯಾಗಿದ್ರೂ ಕಡಿಮೆನೆ ಎಂದುಕೊಂಡ. ಅತ್ತ ನಕ್ಷತ್ರ ತಾನು ಉಳಿತಿದ್ದ ಹೋಟೆಲ್ ಕಡೆ ಹೋಗೋಕ್ಕೆ ಹೊರಗಡೆ ಬಂದವಳು ಏನೂ ಮರೆತು ವಾಪಸ್ ಹೋಗ್ತಾಳೆ. ಹೋದ ಸ್ಪೀಡ್ನಲ್ಲೇ ವಾಪಸ್ ಬಂದದ್ದು ನೋಡಿದ ಹಾದಿ ರಮೇಶ್ ಇಬ್ಬರು ಏನಾಯಿತು ಏನು ಅಂತೆ ಅವಳನ್ನೇ ನೋಡಿದ್ರು. ನಕ್ಷತ್ರ ಪುಟ್ಟ ನಗು ಬೀರಿ, ಅದು ನನ್ನ ಊರ ಇಲ್ಲೇ ಆಪ್ರೇಷನ್ಗೆ ಟ್ರಸ್ಟ್ ಮಾಡುವಾಗ ಕೋಟ್ ಒಳಗೆ ಹಾಕಿದ್ದೆ, ಅದನ್ನು ನೆನೆಸ್ಕೊಂಡಿಲ್ಲ ಎಂದಳು. ಆದಿ ಅಲ್ಲೇ ಇದ್ದ ವಾರ್ಡ್ ಬಾಯ್ನ ಕರೆದು ಓಟಿ ಪಟ್ಟಗಳನ್ನು ಆಲ್ರೆಡಿ ಲಾಂಡ್ರಿಗೆ ಕೊಟ್ಟಿದ್ದೀರಾ ಎಂದ. ವಾರ್ಡ್ ಬಾಯ್ ಇಲ್ಲ ಸರ್, ಎಲ್ಲನೂ ಬಿನ್ಗೆ ತುಂಬಿಸಿದ್ದೀವಿ, ಇನ್ನೂ ಹಾಕಿಲ್ಲ ಎಂದ. ಅದಕ್ಕೆ ಆದಿ ಓಕೆ, ಹೋಗಿ ಆಪ್ರೇಷನ್ ಡ್ರೆಸ್ ಒಳಗೆ ಮೇಡಮ್ ರಿಂಗಿದೆಯಂತೆ ತಂದುಕೊಡು ಎಂದ. ಆ ವಾರ್ಡ್ ಬಾಯ್ ಎಸ್ ಸರ್ ಎಂದು ಹೋಗಿ ಬಟ್ಟೆಗಳ ಹೊಳಗೆಲ್ಲ ಹುಡುಕಿ ಅವಳ ರಿಂಗ್ ಹಿಡಿದು ಬಂದ. ಆದಿ ಮುಂದೆ ನಿಂತ ವಾರ್ಡ್ ಬಾಯ್ ಸರ್ ಸಿಕ್ತು ರಿಂಗು ಎಂದು ನಕ್ಷತ್ರ ಕೈಗೆ ಕೊಡದೆ ಅದನ್ನು ಆದಿ ಕೈಗೆ ಕೊಡ್ತಾನೆ. ಆದಿ ತಗೊಂಡು ಆ ರಿಂಗ್ ನೋಡಿದಾಗ ಅವನ ಕಣ್ಣು ಹಗಲವಾಯಿತು. ನಕ್ಷತ್ರ ಅದನ್ನು ನೋಡದೆ ಆದಿ ಕೈಯಿಂದ ಅದನ್ನು ತಗೊಂಡು ಥ್ಯಾಂಕ್ಸ್ ಮಿಸ್ಟರ್ ಆದಿ ಎಂದು ಅಲ್ಲಿಂದ ಹೋಗ್ತಾಳೆ. ಆದಿ ಹೀಗೆ ನಿಂತಲ್ಲೇ ನಿಂತಿದ್ದು ನೋಡಿ ರಮೇಶ್ ಆದಿ ಏನಾಯಿತು ಎಂದರು. ಆದಿ ಅದು ಅಮ್ಮನ ರಿಂಗ್, ಅಮ್ಮ ಇವಳು ಸಿಂಚನ ಹಾಕಿದ್ದಾಗ ಕೊಟ್ಟಿದ್ದು ಎಂದು ಅವಳ ಹಿಂದೆ 1 ನಿಮಿಷ ಬಂದೆ ಎಂದು ಓಡಿ ಹೋಗ್ತಾನೆ. ಕಾರ್ ಪಾರ್ಕಿಂಗ್ ಕಡೆ ನಡೆಯುತ್ತಿದ್ದ ಹುಡುಗಿನ ಹೊಲ ಮಿಸ್ ನಕ್ಷತ್ರ ಎಂದು ಕರೆದ. ನಕ್ಷತ್ರ ನಿಂತು ಹಿಂದೆ ತಿರುಗಿ ನೋಡಿದ್ಲು. ಆದಿ ಓಡಿ ಬಂದು ಅವಳ ಮುಂದೆ ನಿಂತ. ನಕ್ಷತ್ರ ಏನಾಯಿತು, ಎನಿ ಪ್ರಾಬ್ಲಮ್ ಎಂದಳು ಅವನ ಮುಖನೇ ನೋಡಿದ. ಆದಿ ಈಗ ಆ ಉಂಗ್ರದ ಬಗ್ಗೆ ಇವಳಿಗೆ ನೆನಪಿದೆಯಾ ಎಂದು ತಿಳಿದುಕೋಬೇಕು ಎಂದು. ಅದು ಇಷ್ಟು ರಾತ್ರಿನಲ್ಲಿ ನೀವು ಈಕೆ ಒಬ್ಬರೇ ಹೋಗೋದು ರೈಟ್ ಅಲ್ಲ, ಸೊ ಐ ವಿಲ್ ಡ್ರಾಪ್ ಯು ಎಂದ ಪೊಲೈಟ್ ಆಗಿ. ನಕ್ಷತ್ರ ಡೋಂಟ್ ವರಿ, ನಾನು ಹೋಗ್ತೀನಿ, ಕಾರ್ ಇದೆ ಎಂದಳು. ಆದಿ ಪರವಾಗಿಲ್ಲ ಬನ್ನಿರಿ, ನಾನು ಡ್ರಾಪ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ, ಅದರಿಂದ ಒಂದು ಸ್ವಾರ್ಥನೂ ಇದೆ ಎಂದು ಕೀ ಹಿಡಿದು ಕಾರ್ ತಗೊಂಡು ಅವಳ ಮುಂದೆ ನಿಲ್ಲಿಸಿ ಕಮಿನ್ ಎಂದ. ನಕ್ಷತ್ರ ಕಾರ್ ಹತ್ತಿ ಏನು ಸ್ವಾರ್ಥ ಮಿಸ್ಟರ್ ಆದಿ ಎಂದಳು ಬಾರಿಸಿ. ಆದಿ ಕಣ್ಣು ಮಿಟುಕಿಸಿ ಏನಿಲ್ಲ, ನನ್ನ ತಾಯಿ ಉಳಿಸ್ಕೊಟ್ಟಿದ್ದೀರಾ, ಸೊ ನಾನು ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಎಂದ. ನಕ್ಷತ್ರ ಆ್ಯಸ್ ಎ ಡಾಕ್ಟರ್ ಆಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೇನೆ ಮಿಸ್ಟರ್ ಆದಿ ಎಂದು ನಕ್ಕಳು. ಆದಿ ಏನೋ ಯೋಚಿಸಿ ಅದು ನಾನೇನೋ ಕೇಳಬೇಕು ಅಂದ್ಕೊಂಡೆ, ಅದು ಆ ರಿಂಗು ಎಲ್ಲೋ ನೋಡಿದ್ದೀನಿ ಎಂದ. ನಕ್ಷತ್ರ ಹೋ ಇದಾ ಎಂದು ಆ ರಿಂಗ್ ನೋಡ್ತಾ ಇದನ್ನು ಪರ್ಚೇಸ್ ಮಾಡಿದ್ದು ನನಗೆ ನೆನಪಿಲ್ಲ, ಬಟ್ ಇದು ನಾನು ಒಂದು ಆಕ್ಸಿಡೆಂಟಿಂದ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದೆ, ಸೊ ಆಗ ಈ ರಿಂಗ್ ನನ್ನ ಕೈಯಲ್ಲೇ ಇತ್ತಂತೆ. ಡ್ಯಾಡಿ ಇದನ್ನು ನೋಡಿ ಈ ರಿಂಗ್ ಹಳೆ ಕಾಲದ ರಿಂಗು ಇದ್ದಂತಿದೆ, ಸೊ ಇಟ್ಕೊ ಎಂದಿದ್ರು, ಅದಕ್ಕೆ ಇಟ್ಕೊಂಡೆ ಎಂದಳು. ಹಾದಿ ಅಮ್ಮನ ರಿಂಗ್ ಎಂದು ನೆಂದುದು ಚೆನ್ನಾಗಿದೆ ಎಂದು ನಕ್ಕು ಕಾರ್ ನಿಲ್ಲಿಸಿದ. ನಕ್ಷತ್ರ ಏನಾಯಿತು ಎಂದಳು ಒಪ್ಪು ಮೇಲೆ ಮಾಡಿ. ಆದಿ ನಿಮ್ಮ ಹೋಟೆಲ್ ಬಂತು ಎಂದ. ನಕ್ಷತ್ರ ಹೋ ನಾನು ಮರ್ತೇ ಬಿಟ್ಟಿದ್ದೆ ಎಂದು ಕೆಳಗಿಳಿದು ಥ್ಯಾಂಕ್ಸ್ ಮಿಸ್ಟರ್ ಆದಿ ಎಂದು ಇಳಿದು ಹೋಗುವ ಹುಡುಗಿನ ನೀವು ಕಾರ್ ಕೀ ಕೊಟ್ಟರೆ ನಾಳೆ ಮಾರ್ನಿಂಗ್ ಇಲ್ಲಿ ತರೋಕ್ಕೆ ಹೇಳ್ತೀನಿ ಕಾರ್ನ ಎಂದ. ನಕ್ಷತ್ರ ಕೀನ ಕ್ಯಾಚ್ ಎಂದು ಎಸೆದು ಬಾಯೆಂದು ಹೋಟೆಲ್ ಒಳಗೆ ತಿರುಗಿ ನೋಡದೆ ಹೋಗ್ತಾಳೆ. ಆದಿ ತಲೆ ಕೊಡುವಿ ಇವಳ ಜೊತೆ ತನ್ನ ತಾಯಿ ಉಂಗುರ ಇನ್ನೂ ಇದೆ, ಅದನ್ನು ಇವಳೇನಾದರೂ ವೈಭವ್ ಮದುವೆ ಆದರೆ ಕಿತ್ಕೊಳ್ಳೋದೆ ಎಂದು ಕಾರ್ ತಿರುಗಿಸಿ ಯೋಚಿಸ್ತಿದ್ದ. ಅವನಿಗೆ ಅವಳೇ ಹೇಳಿದ ಮಾತು ನೆನಪಾತು. ನೀವ್ಯಾಕೆ ಬೇರೆಯವ್ರಿಗೆ ನಿಮ್ಮ ಹೆಂಡತಿನ ಬಿಟ್ಟುಕೊಡ್ತೀರಾ ಎಂದಿದ್ದು ನೆನೆದು
ಅಷ್ಟಕ್ಕೂ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಯಾರನ್ನ ಉದ್ಧಾರ ಮಾಡೋಕೆ ನಾನು ನನ್ನ ಮದುವೆ ಆಗಿರೋ ಹುಡುಗಿ ಯಾರು ಅನ್ನೋದನ್ನು ಮುಚ್ಚಿಡ್ತಿದ್ದೀನಿ? ನಾನು ನಿಜ ಹೇಳೋದ್ರಿಂದ ಯಾರಿಗೆ ಏನು ಪ್ರಾಬ್ಲಮ್ ಆಗುತ್ತೆ? ಈ ಹಾದ್ಯ ನೋಡಿದ್ರೆ ಆ ಡಬ್ಬ ವೈಭವ್ಗೆ ಮ್ಯಾಚ್ ಆಗಲ್ಲ. ನನಗನ್ಸೋ ಪ್ರಕಾರ ಅವರು ನಿಜವಾಗ್ಲೂ ಲವ್ ಮಾಡ್ತಿಲ್ಲ ಅನಿಸುತ್ತೆ. ಮೊದಲು ಅದನ್ನು ತಿಳ್ಕೋಬೇಕು, ಇವರ ಲವ್ ಪ್ಯೂರ್ ಆರ್ ಫೇಕ್ ಅಂತ. ನಾನು ನೋಡ್ದಾಗೆಲ್ಲ ಯಾವತ್ತೂ ಅವಳು ವೈಭವ್ ಜೊತೆ ಪ್ರೀತಿಯಿಂದ ಮಾತಾಡಿದ್ದೇ ಇಲ್ಲ. ಐ ಥಿಂಕ್ ಇವರಿಬ್ಬರ ಫ್ಯಾಮಿಲಿ ನಡುವೆ ಏನಾದರೂ ಡೀಲ್ ಆಗಿದೆಯಾ ಎಂದುಕೊಂಡು ಹುಬ್ಬು ಮೇಲೆ ಮಾಡಿ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ಮತ್ತೊಂದು ಪ್ರಶ್ನೆ ಬಂದು ನಿಲ್ಲುತ್ತೆ ಎಂದು ಕಾರು ಹಾಸ್ಪಿಟಲ್ಗೆ ಬಂದರೂ ಗೊತ್ತಾಗದಂತೆ ಮಾತಾಡ್ಕೊಂಡು ಬಂದಿದ್ದ. ಕಾರ್ ನಿಲ್ಲಿಸಿ ಹಾಸ್ಪಿಟಲ್ ಒಳಗೆ ಹೋಗ್ತಾನೆ. ಅಲ್ಲೇ ಇದ್ದ ಆಂಬ್ಯುಲೆನ್ಸ್ ಡ್ರೈವರ್ಗೆ ಹೇಳಿ ಇದನ್ನು ನಾನು ಹೇಳೋ ಹೋಟೆಲ್ ಬಳಿ ಬಿಟ್ಟು ಕಾರ್ಗಿನ ಹೋಟೆಲ್ ರಿಸೆಪ್ಷನಲ್ಲಿ ಕೊಟ್ಟು ನಕ್ಷತ್ರ ಹೊರತು ಅಂತ ಹೇಳಿ ಎಂದು ಹೇಳಿ ಆ ಡ್ರೈವರ್ನ ಕಳಿಸ್ದ. ಆ ಡ್ರೈವರ್ ಕಾರ್ ತಗೊಂಡು ಹೋಗಿ ಹಾದಿ ಹೇಳ್ದಂತೆ ಮಾಡ್ದ. ಬೆಳಿಗ್ಗೆ ಆದಮೇಲೆ ಡಾಕ್ಟರ್ ದಯಾಳ್ ಸುಧಾ ಅವರನ್ನು ನೋಡಿ ಮಾತಾಡಿಸಿ ಹೀಗೇಗಿದ್ಯಾ ಎಂದು ವಿಚಾರಿಸಿ ಆದಿ ಜೊತೆ ಮಾತಾಡಿಸಿದ್ರು. ಸುಧಾ ಅವರು ಸ್ವಲ್ಪ ನಾರ್ಮಲ್ ಆಗಿ ಮಾತಾಡೋದು ನೋಡಿದ ಆದಿ ನಿಧಾನಕ್ಕೆ ಅಮ್ಮ ಅಲ್ಲಿ ನೋಡು ಯಾರಿದ್ದಾರೆ ಎಂದು ರಮೇಶ್ ಅಪ್ಪ ಎಂದ. ಈ ಮಾತು ಕೇಳಿದ ಸುಧಾ ಅವರಿಗೆ ಕಣ್ಣೀರು ಕಟ್ಟೆ ಹೊಡೆದಂತೆ ನಿಧಾನಕ್ಕೆ ಒಂದೊಂದೇ ಡ್ರಾಪ್ ಹೊರಬಂದು ರಮೇಶ್ ಒಂದೊಂದು ಹೆಜ್ಜೆ ಅವರ ಬಳಿ ಬರ್ತಿದ್ರೆ ಸುಧಾ ಅವ್ರಿಗೆ ತಮ್ಮ ಪ್ರೀತಿ ದಿನಗಳು ನೆನಪಾಗಿ ಅಳು ಕಂಟ್ರೋಲ್ಗೆ ಸಿಗದೆ ಹಾದಿ ಕೈ ಗಟ್ಟಿಯಾಗಿ ಹಿಡಿದು ಅವನ ಮುಖ ನೋಡಿ ರಮೇಶ್ ಎಂದರು ನಿಧಾನಕ್ಕೆ. ಡಾಕ್ಟರ್ ದಯಾಳ್ ಕೂಡ ಅಲ್ಲೇ ಇದ್ರು. ಸುಧಾ ಪ್ಲೀಸ್ ಈಗೆಲ್ಲ ಎಕ್ಸೈಟ್ ಆಗಬೇಡ, ಈಗಿನ್ನೂ ಆಪರೇಷನ್ ಮಾಡಿದೆ ಎಂದರು ಸಮಾಧಾನ ಮಾಡುವಂತೆ. ರಮೇಶ್ ಅವರ ಗಂಟಲು ಹುಬ್ಬಿತು. ಅವರು ಸುಧಾ ಬೆಡ್ ಕಡೆ ಬಂದವರೇ ಕೆಳ ಕೂತು ಸುಧಾ ಅವರ ಕೈ ಹಿಡಿದು ಅವರ ಹಣೆಗೆ ಒತ್ತಿ ಹಿಡಿದು ತನ್ನ ದುಃಖ ತಡೆಯೋ ಥರ ನಿಧಾನಕ್ಕೆ ಬಿಕ್ಕುತ್ತಿದ್ರು. ಹಾದಿಗೆ ಹೀಗೆ ಅವರು ಅಳೋದು ನೋಡೋಕ್ಕೆ ತುಂಬ ಕಷ್ಟ ಅನಿಸಿತು. ಮನದಲ್ಲೇ ನನಗಿವರು ಅಳೋದನ್ನು ನೋಡಿದ್ರೆ ನೋವಾಗುತ್ತೆ, ಇದನ್ನು ನೋಡಿದ್ರೆ ಇವರೇ ನನ್ನ ನಿಜವಾದ ತಂದೆ ಅನಿಸುತ್ತೆ. ಆದರೆ ಯಾಕೆ ಅಮ್ಮ ಅಯ್ಯರ್ ಫ್ಯಾಮಿಲಿ ಸೊಸೆ ಆದರು ಎಂದು ಯೋಚಿಸುತ್ತಲೇ ಡಾಕ್ಟರ್ ದಯಾಳ್ ಕಡೆ ನೋಡಿ ಹೊರಗೋಗೋಣ ನಡೀರಿ ಎನ್ನುವಂತೆ ಸಿಗ್ನಲ್ ಮಾಡ್ದ. ಡಾಕ್ಟರ್ ದಯಾಳ್ ರಮೇಶ್ ಅವರ ಭುಜ ಇದ್ದು ರಮೇಶ್ ನೀನಿಗೆ ಎಮೋಷ್ನಲ್ ಆಗಿ ಸುಧಾಗೆ ಇನ್ನೂ ನೋವು ಕೊಡಬೇಡ ಎಂದು ಭುಜ ತಟ್ಟಿ ಹೊರಗಡೆ ನಡೆದ್ರು. ಆದಿ ಹೊರ ಕೂತು ಡಾಕ್ಟರ್ ದಯಾಳ್ ಕಡೆ ನೋಡಿ ಅಂಕಲ್ ನಾನೊಂದು ಮಾತು ಕೇಳಲ್ಲ ಎಂದ. ದಯಾಳ್ ನಿಟ್ಟುಸಿರು ಬಿಟ್ಟು ತಮ್ಮ ಕಣ್ಣಂಚಲ್ಲಿ ಇದ್ದ ನೀರನ್ನು ಒರೆಸುತ್ತಾ ನೀನೇನು ಕೇಳ್ತೀಯ ಅನ್ನೋದು ಗೊತ್ತು ಆದಿ ಎಂದು ಆದಿ ಮುಖ ನೋಡಿದ್ರು. ಆದಿ ಕೂಡ ದುಃಖ ತಡೆಯುತ್ತಾ ನಾನೇಗೆ ಅಯ್ಯರ್ ಫ್ಯಾಮಿಲಿ ಸೇರಿದೆ, ನಾನು ರಮೇಶ್ ಅವರ ಮಗ ಅಂದಮೇಲೆ ಅಮ್ಮ ಯಾಕೆ ಬೇರೊಬ್ಬರನ್ನ ಮದುವೆ ಆದರು ಎಂದ ತುಸು ಗಂಭೀರವಾಗಿ. ಡಾಕ್ಟರ್ ದಯಾಳ್ ಇದನ್ನು ನೀನು ತಿಳ್ಕೊಳ್ಳೋ ಸಮಯ ಬಂದಿದೆ ಆದಿ. ಇದನ್ನು ಸುಧಾ ಮುಂದೆ ಒಂದು ದಿನ ನಿನ್ನ ಬಳಿ ಹೇಳುತ್ತಿದ್ಲು, ಬಟ್ ಅದು ಇಷ್ಟು ಬೇಗ ಅದು ಈ ಥರ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅಂತ ಗೊತ್ತಿರಲಿಲ್ಲ ಎಂದರು. ಹಾದಿ ಅವರ ಮಾತನ್ನೇ ಗಮನ ಇಟ್ಟು ಕೇಳ್ತಿದ್ದ. ಡಾಕ್ಟರ್ ದಯಾಳ್ ಬಾಯೆಂದು ಹೊರಗೆ ಮಾತಾಡದೆ ತನ್ನ ಚೇಂಬರ್ಗೆ ಕರೆದುಕೊಂಡೋಗಿ ಕೂರಿಸಿ ನೀನು ನಿಜವಾಗ್ಲೂ ಆದಿನಾಥ್ ಕೌಶಿಕ್ ಅಯ್ಯರ್ ಅಲ್ಲ, ನೀನು ಆದಿನಾಥ್ ಕೌಶಿಕ್ ರಮೇಶ್ ಬಿಲ್ಲ ಅಂದರು. ಆದಿಗೆ ಈ ಒಂದು ಮಾತು ಕೇಳಿ ತಲೆ ಗಿರ್ರನ್ಸ್ತು. ಹುಬ್ಬು ಗಂಟಿಗೆ ಅಂಕಲ್ ಏನು ಹೇಳ್ತಿದ್ದೀರಾ ಎಂದ. ತುಸು ಕನ್ಫ್ಯೂಸ್ನಲ್ಲೇ ಡಾಕ್ಟರ್ ದಯಾಳ್ ನಿಜ ಹೇಳ್ತಿದ್ದೀನಿ ಆದಿ, ಇದೇ ನಿನ್ನ ಐಡೆಂಟಿಟಿ. ನಿನ್ನ ತಾಯಿ ಮತ್ತು ರಮೇಶ್ ಇಬ್ಬರು ಲವ್ ಮಾಡಿ ಪುಟ್ಟ ದೇವಸ್ಥಾನದಲ್ಲಿ ಹಾರ ಬದಲಿಸಿ ಮದುವೆ ಆದರು. ಆದರೆ ತಾಳಿ ಒಂದು ಕಟ್ಟಿರಲಿಲ್ಲ. ಇಬ್ಬರು ತಮ್ಮ ಹಿಂದಿನ ಬ್ಯಾಕ್ಗ್ರೌಂಡ್ ಯೂಸ್ ಮಾಡದೆ ಬೆಳೆದ ಪ್ರತಿಭೆಗಳು. ನಿಮ್ಮಮ್ಮ ಬಿಸ್ನೆಸ್ನಲ್ಲಿ ಮಾತ್ರ ಅಲ್ಲ, ಅವಳು ಪೇಂಟಿಂಗ್ನಲ್ಲಿ ತುಂಬ ಒಲವು. ಅವಳಿಗೆ ಏನು ಗೊತ್ತಿಲ್ಲ ಅಂತ ಕೇಳಬೇಕಿತ್ತು. ಅವಳೊಬ್ಳು ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಆಗಿದ್ಲು. ಇದೆಲ್ಲದರ ಜೊತೆ ಅವಳು ನ್ಯಾಚುರಲ್ ಬ್ಯೂಟಿ ಕೂಡ. ಅವಳನ್ನು ಮದುವೆ ಆಗೋಕ್ಕೆ ನಾ ಮುಂದೆ ತಾ ಮುಂದೆ ಅನ್ನೋರು, ಅದರಲ್ಲಿ ಬೆಲ್ಲ ಫ್ಯಾಮಿಲಿ ಒಂದು. ಆದರೆ ಅವಳ ಮನಸ್ಸು ಕೆತ್ತಿದ್ದು ಮಾತ್ರ ನಾರ್ಮಲ್ ಪೊಲೀಸ್ ಆಗಿದ್ದ ನಿನ್ನ ತಂದೆ ರಮೇಶ್. ಯಾಕಂದರೆ ನಿನ್ನ ತಾಯಿಗೆ ಹೀಗೆ ದುಡ್ಡು ಪ್ರತಿಷ್ಠೆ ಅನ್ನೋದು ಇಷ್ಟ ಆಗ್ತಿರ್ಲಿಲ್ಲ. ಅವಳು ಬಯಸಿದ್ದು ನಿಜವಾದ ಪ್ರೀತಿನ, ಸಿಂಪಲ್ ಲೈಫ್ನ.
ಅವಳು ಯಾವತ್ತೂ ದೊಡ್ಡ ಮನೆ ಹುಡುಗಿ ಅಂತ ಅಹಂಕಾರ ಪಟ್ಟಿದ್ದೇ ಇಲ್ಲ. ಅದಕ್ಕೆ ಸಾಕ್ಷಿ ಈ ಹಾಸ್ಪಿಟಲ್. ಇದರಲ್ಲಿ ಅರ್ಧ ಭಾಗ ಬರೀ ಬಡವರ ಟ್ರೀಟ್ಮೆಂಟ್ಗೆ ಮೀಸಲಿಟ್ಟಿದೆ. ಅದನ್ನು ನೀನು ನೋಡಿರ್ತೀಯ. ಯಾರಿಗೂ ಹೇಳದೆ ಮದುವೆ ಆಗಿ ಅವರ ಜೀವನ ಶುರುವಾಯಿತು. ರಮೇಶ್ ಬಿಲ್ಲಾ ಫ್ಯಾಮಿಲಿ ಎರಡನೇ ವಾರಸ್ದಾರ. ಅವನಿಗೆ ಸಿಂಪಲ್ ಲೈಫ್ ಅಂದ್ರೇ ಇಷ್ಟ. ಅವನ ಅಪ್ಪನಿಗೆ ಬಡವರ ಬಗ್ರ ಅಂದರೆ ಆಗ್ತಿರ್ಲಿಲ್ಲ. ಎಲ್ಲಿ ತಮ್ಮ ಮಗ ಇರುವ ಆಸ್ತಿ ಪಾಸ್ತಿ ಎಲ್ಲ ಹೀಗೆ ದಾನ ಮಾಡಿ ಕಳೀತಾನೋ ಎಂದು ಅವರು ರಮೇಶ್ ಅಣ್ಣ ಚೇತನ್ಗೆ ಬಿಸ್ನೆಸ್ ಎಥಿಕ್ಸ್ನ ಹೇಳಿಕೊಟ್ರು. ರಮೇಶ್ಗೆ ಇದೆಲ್ಲ ಇಷ್ಟನೂ ಇರಲಿಲ್ಲ. ನಿನ್ನ ಥರನೇ ಅವನಿಗೆ ದೇಶ ಭಾಷೆ ಅಂದರೆ ತುಂಬ ಪ್ರೀತಿ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.